ಯಲ್ಲಾಪುರ ತಾಲೂಕಿನಲ್ಲಿ ಕಳೆದ 2021ರ ಪ್ರವಾಹದಲ್ಲಿ ಹಾನಿ ಉಂಟಾದ ಪ್ರದೇಶಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಸರ್ಕಾರದಿಂದ ಮಂಜೂರಾದ ಅನುದಾನದ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತದ ತಾಂತ್ರಿಕ ವಿಭಾಗದ ಅಧಿಕಾರಿಗಳು ತನಿಖೆಗಾಗಿ ಬಂದಾಗ ಬಳಗಾರ ದೇವಸ್ಥಾನ ಬಳಿ ಸುಮಾರು 30ರಷ್ಟು ಜನ ಬಂದು ತನಿಖೆಗೆ ಅಡ್ಡಿಪಡಿಸಿ ಅಧಿಕಾರಿಗಳ ಎದುರಿನಲ್ಲೇ ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಧೀರಜ್ ತಿನ್ನೇಕರ್ ದೂರಿದರು. ಅವರು ಈ ಕುರಿತು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅತಿವೃಷ್ಟಿ ಉಂಟಾದ ವಜ್ರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳಚೆ ಹೊರತುಪಡಿಸಿ ತಾಲೂಕಿನ ಉಳಿದ 14 ಗ್ರಾಮ ಪಂಚಾಯತ್ಗಳಲ್ಲಿ ಯಾವುದೇ ಹಾನಿ ಉಂಟಾಗಿಲ್ಲ ಎಂದು ಅಧಿಕಾರಿಗಳು ಸರ್ಕಾರಕ್ಕೆ ಮಾಹಿತಿ ನೀಡಿದ್ದರು. ಹಾನಿಗೆ 15 ಕೋಟಿ ರು ಪರಿಹಾರ ಕಳಚೆ ಗ್ರಾಮಕ್ಕೆಂದು ಬಂದಿದ್ದು, ಅದನ್ನು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಅಧಿಕಾರಿಗಳು ಹಂಚಿಕೆ ಮಾಡಿದ್ದರು. ಕೆಲವೆಡೆ ಕಾಮಗಾರಿ ಮುಗಿಯುವ ಮುನ್ನವೇ ಬಿಲ್ ಮಾಡಲಾಗಿದೆ. ಕಾಮಗಾರಿಯ ದಾಖಲೆಗಳನ್ನು ಸಮರ್ಪಕವಾಗಿ ನೀಡಿಲ್ಲ. ಅಧಿಕಾರಿಗಳು ತಮ್ಮ ಆಪ್ತ ಗುತ್ತಿಗೆದಾರರನ್ನು ಈ ಅವ್ಯವಹಾರದಲ್ಲಿ ಬಳಸಿಕೊಂಡಿದ್ದಾರೆಂದು ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ಎಂದರು. ಚೆಕಿಂಗ್ ಮಾಡಿ ಇಲ್ಲ ಅಂತ ಎಲ್ಲಿ ಕಾಣಿಸ್ರೆ ಇಲ್ಲ ಸರ್ ಪೈಪ್ ತಂದು ಆ ಕಡೆ ಹಾಕಿದ್ದೀವಿ ಕೊನೆ ಲೋಕಾಯುಕ್ತರು ಏನು ಮಾತಾಡಿಲ್ಲ, ಆಯ್ತು ಆ ಪೈಪ್ ಅನ್ನು ತೋರಿಸ್ರಿ ಅಂತ ಕೊನೆ ಅಲ್ಲಿ ತೋರ್ಸಕ್ಕೆ ಹೋದ್ರು ಗಣಪತಿ ಮುದ್ದೆಪ್ಪ ಮುಂದಾಗಿ ಒಂದು ಶ್ರೀಪತಿ ಮತ್ತೆ ಮುದ್ದೆಪ್ಪ ತೋರಿಸ್ಬೇಕು. ಆ ಪೈಪ್ ಅಲ್ಲೂ ನೋಡೋಣ ಅದು ನೋಡಿದ್ರೆ NRG ಕೆಲಸ ಹಾಕಿದಂಥ ಪೈಪ್ 5 ವರ್ಷ 6 ವರ್ಷ ಹಿಂದ್ಗಡೆ NRG ಇದ್ರಲ್ಲಿ ಹಾಕಿದಂಥ ಕೆಲಸ ಮಾಡುವಂಥ ಕೆಲಸ ಕಾಮಗಾರಿ ಪೈಪ್. ಆಮೇಲೆ ಅಲ್ಲಿ ವಿಶ್ವನಾಥ್ ಹಳೆಮನವರು ಸದಸ್ಯರು ಸುಮಾರು ಜನ ಸದಸ್ಯರಿದ್ರು, ಅವರು ಕೂಡ ಅಬ್ಜೆಕ್ಷನ್ ಮಾಡೋರು, ಈ ಪೈಪ್ಗಳು ನಾವು ಹಾಕಿದ ಪೈಪ್ಗಳು ನೀವು ಇದನ್ನು ತೋರಿಸ್ತೀರಿ ಅಂತ ಹೇಳುವಂಥ ಮಾತನ್ನು ಮಾಡಿದ್ರು. ಜಗಳ ವಿಶ್ವನಾಥ್ ಅವರು ಬಂದು ಸದಸ್ಯರು ಬಂದಿದ್ರು. ಅಬ್ಜೆಕ್ಷನ್ ಮಾಡಿದ ತಕ್ಷಣ ಲೋಕಾಯುಕ್ತರು ನಾನು ಕಂಡಿರೋದು ಎಸ್ಟಿಮೇಟಲ್ಲಿ ಏನಿದೆಯೋ ಇಲ್ಲಿಂದ ಹಿಡಿದು ಆ ಅವರಿಗೆ ಏನು ಕಾಣ್ತೀರೋ ಅದಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡೋದು. ನೀವು ಅಲ್ಲಿದೆ ಇಲ್ಲಿದೆ ತೋರಿಸಿದ್ರೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲ ಕೊನೆಗೆ ನಾನು ಕೇಳಿದೆ, ಸರ್ ನೀವೇ ತೋರಿಸ್ಬೇಕು, ನನಗೆ ನಾನು ಕಂಪ್ಲೇಂಟ್ ಮಾಡ್ದವ ಬಟ್ ನೀವೇ ತೋರಿಸ್ಬೇಕು ನಾನು. ಇದೇ ಇರ್ಬೋದು ಸರ್ ಅಂತ ಹೇಳ್ಕೊಂಡು ನನಗೆ ಮೀನಾಕ್ಷಿ ಮೇಡಮ್ ಅವ್ರು ಬಂದರು, ಇಲ್ಲ ಸರ್ ಇದೇ ರಸ್ತೆ ಅಂತ ಅವ್ರು ಹೇಳಿದ್ರು. ಆಯ್ತು ಮೇಡಮ್ ಹಂಗಾರೆ ಎಸ್ಟಿಮೇಟ್ ಇದ್ದಂಗೆ ನಮಗೆ ತೋರಿಸ್ಬಿಡಿ ಅಂತ ಹೇಳಿ ಲೋಕಾಯುಕ್ತವರು ಹೇಳಿದ ತಕ್ಷಣ ಫಸ್ಟ್ ರಸ್ತೆನೇ 222 ಮೀಟರ್ ರಸ್ತೆ ಇರುವಂಥ ರಸ್ತೆ, ಕಡಿಕಣ ರಸ್ತೆ, ಅದರಲ್ಲಿ ಕೇವಲ ಬಂದಿದ್ದು 144 ಮೀಟರ್ ಮಾತ್ರ ರಸ್ತೆ ಆಗಿರೋದು. 224 ರಸ್ತೆ ಅಲ್ಲಿ ಇರೋದು ಕಂಡು ಬಂತು. ಅದಕ್ಕೆ 12 ಪೈಪ್ ಅಳವಡಿಕೆ ಮಾಡಿದಂಥ ಅದರ ಎಸ್ಟಿಮೇಟ್ ಅಲ್ಲೇ ಇದೆ. ಒಂದು ಪೈಪ್ ಎಲ್ಲ ಸೇರಿದ್ರೆ 74,000 1 ಲಕ್ಷ ಚಿಲ್ಲರೆ ಆಗ್ತದೆ ಪೈಪಿಂಗ್. ಆ ಪೈಪ್ ಪೈಪ್ ಅಳವಡಿಕೆನೇ ಇಲ್ಲ. ಒಂದು ಪೈಪ್ ಕೂಡ 12 ಪೈಪ್ ಅಳವಡಿಕೆ ಆಗ್ತಾ ಇತ್ತು ಆ ರೋಡಿಗೆ. ಬಟ್ ಆ ರೋಡಲ್ಲಿ ಒಂದು ಪೈಪ್ ಸಹಿತ ಅಳವಡಿಕೆ ಮತ್ತೆ ಜೈಕಾರ ಹಾಕೋದು. ಮತ್ತೆ ಅಜೀಜ್ನವರು ಈ 16 ಜನ ಇದ್ದಾರ, ಅವ್ರು ಇಮಿಡಿಯೇಟ್ ಆಗಿ ಇಳಿದೋರ ಕಾರಿಂದ ಇಳಿದೋರೆ ಅವ್ರ ಕೈ ಹಿಡಿದು ಕಾಲು ಹಿಡಿದು ಲೋಕಾಯುಕ್ತ ಸಾಹೇಬ್ ತಾಂತ್ರಿಕ ಇವ್ರು ಬಂದಿದ್ರು. ಹಳ್ಳಿಗೆ ಸ್ಟಾರ್ಟ್ ಮಾಡಿ ಉಳ್ಳಾಡಿ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿ ಅಲ್ಲ ನಮ್ಗೆ ಮಜಾ ಮಾಡ್ತಾರೆ, ನಾವು ಏನೂ ತಪ್ಪು ಮಾಡಿಲ್ಲ, ಎಲ್ಲ ಯೂಸ್ ಮಾಡಿದ್ದೀವಿ, ಇವ್ರು ಹೇಳ್ದಂಗೆ ಮಾಡಿದ್ದೀವಿ ಹಾಗೆ ಶುರು ಮಾಡಿ ಅವ್ರ ಮೇಲೆ ಜನರು ಇವರೇ ಅಂತ ಹೇಳಿಲ್ಲ. ಬಟ್ ನೀವೆಲ್ಲ ಹೇಳ್ದಂಗೆ ಮಾಡಿದ್ದು ನಾವು ನಂದೇನು ತಪ್ಪಿದೆಯಾ ಹಾಗೆ ಹಿಂಗೆ ಜೋರಾಗಿ ಬೊಬ್ಬೆ ಎಲ್ಲ ಹೊಡಿಲಿಕ್ಕತ್ತು. ನಾವೆಲ್ಲ ವಿಚಿತ್ರ ಆಗೋದು. ಮತ್ತೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆದ ಸಮಸ್ಯೆ ಅಂದರೆ ನಾವು ದೂರನೇ ಸೇರ್ಕೊಂಡ್ಬಿಟ್ಟು ನಾಳೆ ಯಾರಿಗೆ ಬೇಕು ಅಂತ ಕೊನೆಗೆ ಹೆಂಗೆ ಮಾಡ್ಕೊಂಡು ತರಿಸ್ಕೊಂಡು ಮತ್ತೆ ನೀರಿಗೆ ಹಾಕಿದ್ರು ಎದ್ದು ಸ್ಟಾರ್ಟ್ ಮಾಡಿ ಇಲ್ಲಿ ಕಾಣಿಸ್ರಿ ಎಲ್ಲಿ ಇರುತ್ತೆ ಇದು ಯಾವ ರಸ್ತೆ ಇದು ಮತ್ತೆ ಅವರು ಬೇರೆಯವ್ರಿಗೆ ಕೇಳ್ತಾರೆ. ಕೇಳೋರು ಯಾರು ಅಂತಂದ್ರೆ ಗಣಪತಿ ಮುದ್ದೆಪಾಲವ್ರಿಗೆ ಕೇಳ್ತಾರೆ. ಗಣಪತಿ ಮುದ್ದೆಪಾಲವರೇ ಹೇಳ್ತಾರೆ ಈ ರಸ್ತೆ ಇದು ಅಂತ. ಗಣಪತಿ ಮುದ್ದೆಪಾಲ ಅದು ಪೂರ್ತಿ ಬೇರೆ ಬೇರೆ ಹೆಸರಲ್ಲಿ ಇದೆ. ಬಟ್ ಅವರೇ ನೇತೃತ್ವದಲ್ಲಿ ಆಗಿತ್ತು. ಮತ್ತೆ ಯಾಕಂದ್ರೆ ಕಾಂಟ್ರಾಕ್ಟರ್ ಯಾರು ಬಂದಿರಲಾಗಿತ್ತು, ಎಲ್ಲ ತೋರಿಸೋದು ಅವರೇ ಆಗಿತ್ತು. ನಾನು ತೋರಿಸ್ತಾ ಇದ್ದೆ. ಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.